ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು 1 ವೀಕ್ ಆಯಿತು ಆಲ್ಮೋಸ್ಟ್ ನಾನು ವಿಡಿಯೋ ಹಾಕಿ. ಇವತ್ತು ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು, ಬಟ್ ಪೂರ್ತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬುಧವಾರ ಮತ್ತು ಗುರುವಾರ 2 ದಿನದ ವಿಡಿಯೋನ ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ನಮ್ಮೂರು ಜಾತ್ರೆಗೆ ಹೋಗಿದ್ದೆ, ಸೊ ಅದರದ್ದು ಕೆಲವೊಂದೊಂದು ವಿಡಿಯೋ ಮಾಡಿ ಆ ವಿಡಿಯೋ ಕ್ಲಿಪ್ ಕೂಡ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬುಧವಾರ ರಾತ್ರಿ ವಿಡಿಯೋ ಕಂಟಿನ್ಯೂ ಮಾಡಿಕೊಂಡೆ. ಆಚೆ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಅಡುಗೆ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ಮಾಡಿಕೊಂಡೆ. ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗಿಸ್ಕೊಂಡೆ. ಗುರುವಾರಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ರಾತ್ರಿನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಲ್ಕೊಂಡಿದ್ದೆ. ಮತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಊರಿಗೆ ಬೇರೆ ಹೋಗೋದಿತ್ತು. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಇಟ್ರಿಗೆ ಹಾಕ್ಬಿಟ್ಟು ಮನೆ ಕೆಲಸ ಎಲ್ಲ ಶುರು ಮಾಡಿಕೊಂಡೆ. ಫಸ್ಟಿಗೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು, ರಾತ್ರಿನೇ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ಹಾಗೆ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಬಂದೆ. ನಾನು ನೆಲ ಎಲ್ಲ ಒರೆಸಾದ್ಮೇಲೆ ಆಚೆ ಕಡೆ ಬಾಗಿಲೆಲ್ಲ ತೊಳ್ಕೊತೀನಿ. ಇವಾಗಷ್ಟೇ ಬಿಸಿಲು ಹತ್ತುತ್ತಾ ಅಷ್ಟರೊಳಗೆ ನಾನು ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಾಗಿಲು ಕೂಡ ಒಂದು ಅರ್ಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೊಂಡು ಚಿಕ್ಕದಾಗಿ, ಹಾಗೆ ಹೂವು ಕೂಡ ಇಟ್ಕೊಂಡೆ. ಒಳಗಡೆಯಿಂದನೇ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಲಾಸ್ಟಲ್ಲಿ ನಾನು ಬಾಗಿಲು ತೊಳ್ಕೊತೀನಿ. ಯಾಕಂದರೆ ಮತ್ತೆ ಬಾಗಿಲಿಗೆ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ನೀರೆಲ್ಲ ಆಗಿಬಿಡುತ್ತೆ, ರಂಗೋಲಿ ಎಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ಟಿ ವಿ ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಹಾಲು ಬಿಸಿಗೆ ಇಟ್ಕೊಂಡು ಸ್ವಲ್ಪ ಬೀಟ್ರೋಟ್ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಬಿಸಿನೀರು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನ ಇಷ್ಟು ಐಸು ಕ್ಯೂಬ್ ಇದೆ, ಬೀಟ್ರೋಟ್ ಕ್ಯೂಬ್ ಮಾಡ್ಕೊಂಡಿದ್ನಲ್ಲ ಅದು. ಸೊ ದಿನ ಕುಡಿದಿದ್ರೆ ಇಷ್ಟೊಳಗೆ ಖಾಲಿ ಆಗಿಬಿಡ್ತಿತ್ತು, ಊರಿಗೆ ಹೋಗೋದು ಬರೋದು. ಸೊ ಹಬ್ಬಗಳು ಬೇರೆ ಬಂತು, ಅವಾಗ ಕುಡಿಯೋದು ಬಿಟ್ಬಿಟ್ಟೆ. ಹಾಗಾಗಿ ಖಾಲಿ ಆಗಿಲ್ಲ. ಇನ್ನೊಂದು 4-5 ದಿನ ಕುಡಿದ್ರೆ ಖಾಲಿ ಆಗಿಬಿಡುತ್ತೆ. ನಾನು ಒಂದು 5-6 ಅಥವಾ ಒಂದು 7-8 ಈ ಥರ ಕ್ಯೂಬ್ಗಳು ಹಾಕ್ಕೊಂಡು ಕುಡಿತಾ ಇರ್ತೀನಿ. ಯಾಕಂದರೆ ಒಂದೊಂದೇ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಅದು ಬೇಗ ಖಾಲಿ ಆಗೋಲ್ಲ. ತುಂಬ ದಿನ ಇಟ್ಕೋಬಾರ್ದು, ಒಂದು 8 ದಿನ 10 ದಿನದಷ್ಟರೊಳಗೆಲ್ಲ ಖಾಲಿ ಮಾಡಿಬಿಡ್ಬೇಕು. ಯಾಕೆಂದರೆ ಫ್ರೂಟೆಲ್ಲ ಹಾಕ್ಕೊಂಡಿರ್ತೀವಿ, ತುಂಬ ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಅದು ಕುಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಫ್ರೆಶ್ ಆಗಿರೋದು ಕುಡಿದ್ರೇ ಚೆಂದ. ಆದರೆ ದಿನ ಒಂದೊಂದು ಬೀಟ್ರೋಟು, ಒಂದೊಂದು ಕ್ಯಾರೆಟಿನ ಜ್ಯೂಸ್ ಕುಡಿಯೋದು ಅಂದರೆ ಸ್ವಲ್ಪ ಕಷ್ಟನೇ. ಅದಕ್ಕೋಸ್ಕರ ಈ ಥರ ಕ್ಯೂಬ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು 5-6 ಹಾಕ್ಕೊಂಡು ಕುಡಿದ್ಬಿಡ್ಬೋದು. ಬಿಸಿನೀರಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಕುಡಿಯೋಕ್ಕೆ ಟೇಸ್ಟ್ ಅನಿಸುತ್ತೆ, ಹಾಗಾಗಿ ಬಿಸಿನೀರಲ್ಲಿ ಕುಡಿತೀನಿ. ಅದಾದಮೇಲೆ ಒಂದು 10 ನಿಮಿಷ ಬಿಟ್ಟು ಹಾಲು ಕೂಡ ಬಿಸಿ ಮಾಡಿಕೊಂಡು ಒಂದು ಗ್ಲಾಸ್ ಹಾಲು ಕೂಡ ಕುಡಿದೆ. ಅಲ್ಲಿಗೆ ನಾನು ಬ್ರೇಕ್ಫಾಸ್ಟ್ ಫಿನಿಶ್ ಆಯಿತು. ಅದಾದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಗುರುವಾರದ್ದು ನನ್ನ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಇನ್ನು ವೀಣಾ ಮತ್ತು ಭವಾನಿ ಯಾರನ್ನೂ ಕೂಡ ರೆಡಿ ಆಗಿರಲಿಲ್ಲ. ರೆಡಿ ಆಗೋಷ್ಟರೊಳಗೆ ಏನಾದರೂ ದೋಸೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ದೋಸೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ದಿನ ಆದಮೇಲೆ ದೋಸೆ ಮಾಡ್ಕೋತಾ ಇರೋದು. ಯಾಕಂದರೆ ಒಬ್ಬಳೇ ಇರ್ತೀನಿ, ಒಂದು 2-3 ದೋಸೆ ಮಾಡ್ಕೊಂಡ್ರೆ ಫಿನಿಶ್, ಅಲ್ಲಿಗೆ ನನ್ನ ಬ್ರೇಕ್ಫಾಸ್ಟ್ ಫಿನಿಶ್ ಆಗಿಬಿಡುತ್ತೆ. ಬಾಕಿ ದೋಸೆ ಸರಿ ಎಲ್ಲ ಹಾಗೆ ಇರುತ್ತೆ. ಹಾಗಾಗಿ ಇವತ್ತು ದೋಸೆ ಮಾಡ್ಕೊಳ್ಳೋಣ. ಏನಾದ್ರೂ ದೋಸೆ ಇಟ್ಟು ಮಿಕ್ಕಿದ್ರೆ ನಾಳೆಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಇಡ್ಲಿನೋ ಅಥವಾ ಈರುಳ್ಳಿ ದೋಸೆ ಆ ಥರ ಏನಾದ್ರು ಮಾಡ್ಕೊಳ್ಳೋಣ ಅಂದ್ಕೊಂಡು ದೋಸೆ ಊರಿಗೆ ಹೊರಡೋಣ ಅಂತ ಅಂದ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಎಲ್ಲೂ ಹೋಗಲಿಲ್ಲ. ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಬೇಗ ರೆಡಿಯಾಗಿ ಹೋಗ್ಬೋದು ಅಂತ ನಾವು ತೇರೋಷ್ಟರೊಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಟೈಮ್ ಆಗುತ್ತೆ ಗೊತ್ತಿಲ್ಲ. ನಮಗೆ ಈ ಕಡೆಯಿಂದ ಊರಿಗೆ ಹೋಗೋದೇ ತುಂಬ ಲೇಟ್ ಆಗುತ್ತೆ. ಒಂದು 5-6 ಅವರ್ ಜರ್ನಿ ಆಗಿಬಿಡುತ್ತೆ. ಎಷ್ಟೇ ಬೆಳಗ್ಗೆ ಬೇಗ ಹೊರಟ್ರೂ ಕೂಡ ನಾವು ಹೋಗೋಷ್ಟರೊಳಗೆ ಸಂಜೆ ಇಲ್ಲಾಂದರೆ ನೈಟ್ ಆಗಿಬಿಡುತ್ತೆ. ಪ್ರತಿ ಸಲ ಕಾರಲ್ಲಿ ಹೋಗ್ತಾಯಿದ್ವಿ, ಸ್ವಲ್ಪ ಬೇಗನೆ ಹೋಗ್ತಾಯಿದ್ವಿ. ಈ ಸಲ ಬಸ್ನಲ್ಲಿ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ನಾನ್ ಸ್ಟಾಪ್ ಆದರೆ ಬೇಗ ಹೋಗ್ಬಿಡ್ಬೋದು, ಅಲ್ಲಲ್ಲೇ ಸ್ಟಾಪ್ ಕೊಟ್ಟು ಹೋಗೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಊರಿಗೆ ಹೋಗೋದಲ್ವ, ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಂಡ್ರೆ ಎಲ್ಲ ಮಿಕ್ಬಿಡುತ್ತೆ ಅಂದ್ಬಿಟ್ಟು ಮಾಡ್ಕೊಂಡಿರಲಿಲ್ಲ. ಬಟ್ ಊರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಅಷ್ಟರೊಳಗೆ ಶುಗರ್ ಕಾಲ್ ಮಾಡಿದ್ರು, ಊಟ ಮಾಡ್ದೆ ಅಂತಂದರು. ಇಲ್ಲ ಊರಿಗೆ ಹೋಗೋದು ಅಂದ್ಬಿಟ್ಟು ಏನೂ ಮಾಡ್ಕೊಳ್ಳಿಲ್ಲ, ದೋಸೆ ಸರಿ ಇದೆ ಅದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡೆ ಅಂತಂದೆ. ಅಷ್ಟರೊಳಗಡೆ ಅವರು ಸರಿ ಆಯಿತು ಮಲ್ಕೋ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದ್ರು. ಆಮೇಲೆ ನೋಡಿದ್ರೆ ಸರ್ಪ್ರೈಸ್ ಆಗಿ ನನಗೆ ವೆಜ್ ಫ್ರೈಡ್ ರೈಸು ಬುಕ್ ಮಾಡಿದರು. ಸೊ ಅದನ್ನೇ ತಿಂದ್ಕೊಂಡೆ. ಮತ್ತು ಮಾರನೇ ಬೆಳಗ್ಗೆ ಬೇಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಊರಿಗೆ ಹೊರಟ್ವಿ. ನಾನು, ಭವಾನಿ, ವೀಣಾ 3 ಜನನು. ಊರಲ್ಲಿ ಜಾತ್ರೆ ಇತ್ತು. ಊರಲ್ಲಿ ಅಂದರೆ ನಮ್ಮೂರಲ್ಲ,
ಸೊ ನಮ್ಮೂರ ಪಕ್ಕ ನಮ್ಮ ತಂದೆ ಹುಟ್ಟಿ ಬೆಳೆದಿದ್ದು ಅಂಥ ಊರು ಕೆರಗೋಡಿ ರಂಗಾಪುರ. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ, ಕೆರಗೋಡಿ ರಂಗಾಪುರ ತಿಪ್ಟೂರ್ ಹತ್ರ. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಹೋದ ತಕ್ಷಣವೇ ಒಂದು 4 ಗಂಟೆ ಆಗಿತ್ತು, ತೇರೆಲ್ಲ ಮುಗ್ದೋಗ್ಬಿಟ್ಟಿತ್ತು. ಹೋಗಿದ ತಕ್ಷಣವೇ ಅಜ್ಜಪ್ಪ ಅವ್ರ ದರ್ಶನ ಆಯಿತು. ಸ್ವಾಮಿಗಳನ್ನ ಅಜ್ಜಪ್ಪರ ಅಂತಲೇ ಕರೆಯೋದು, ತುಂಬ ಸ್ಟ್ರಿಕ್ಟು. ಅವರು ಕುತ್ಕೊಳ್ಳೋಂಥ ಗದ್ಗೆ ಮೇಲೆ ಜೋಳ ಹಾಕಿದ್ರೆ ಅದು ಔಲ್ ಅಂತ ಹೇಳ್ತಾರೆ, ಅಂದರೆ ನಾವು ಪಾಪ್ಕಾರ್ನ್ ಅಂತ ಏನು ಹೇಳ್ತೀವಿ ಆ ಥರ ಆಗುತ್ತೆ. ಸೊ ಅದೊಂದು ವಾಡಿಕೆ, ಅವ್ರು ತುಂಬ ಸ್ಟ್ರಿಕ್ಟು. ಯಾವುದೇ ಒಡವೆ ವಸ್ತ್ರ, ಒಂದು ಬೆಳ್ಳಿ ಬಂಗಾರ ಏನನ್ನೂ ಹಾಕ್ಕೊಳ್ದೆ ಸಿಂಪಲ್ಲಾಗಿದ್ದು ಎಲ್ಲರ ಕಷ್ಟನೂ ಬಗೆಹರಿಸುವಂಥ ಒಂದು ದೇವರು ಅಂತಲೇ ಹೇಳ್ಬೋದು, ಆ ಥರ. ಸೊ ನನ್ನ ಒಂದು ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಶಂಕರೇಶ್ವರ ಸ್ವಾಮಿ. ನನ್ನ ಬೇಡಿಕೆಗಳು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಬಟ್ ನೆರವೇರಿಸ್ಕೊಡ್ತಾರೆ. ತುಂಬ ಅಂದರೆ ತುಂಬ ನಂಬಿಕೆ. ನಾನು ಪ್ರತಿ ಸಲ ಶುಗರ್ ಬಂದಾಗ್ಲೂ ಬರ್ತಾಯಿದ್ದೆ. ಈಗ ನಾನು ಆಪ್ರೇಷನ್ ಆದಾಗಿಂದ ಬಂದಿಲ್ಲ ಅಷ್ಟೇ. ಸುಮಾರು 1.5 ವರ್ಷ ಆಯಿತು ಬಂದಿರಲಿಲ್ಲ. ಹಾಗಾಗಿ ತೇರಿನ ಟೈಮಲ್ಲಿ ಬಂದ ತಕ್ಷಣವೇ ಅಜ್ಜಪ್ಪರ ದರ್ಶನ ಆಯಿತು ಬಾಗಿಲಲ್ಲೇ. ತೇರೊಂದು ಮುಗ್ದೋಗ್ಬಿಟ್ಟಿತ್ತು, ಬೆಳ್ಳಿ ತೇರಾಗಿದ್ದು ಇವತ್ತು. ನೆನ್ನೆ ಫಸ್ಟ್ ಡೇಲೇ ಮಡಿತೇರು ಅಂತ ಹೇಳ್ತಾರೆ. ಅದು ಅಂದರೆ ಇವಾಗ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿತ್ತೆ. ಮೊದಲಂದರೆ ಇದು ಅರ್ಧ ತೇರು ಎಳೆಯೋರು, ಆಮೇಲೆ ಮಾರನೇ ಬೆಳಗ್ಗೆ ಪೂರ್ತಿ ತೇರನ್ನ ಊರು ಒಳಗಡೆವರೆಗೂ ಎಳ್ಕೊಂಡು ಹೋಗ್ತಾಯಿದ್ರು, ಆ ಥರ ಇತ್ತು. ಬಟ್ ಇವಾಗ ಬೆಳ್ಳಿ ತೇರು ಆಗಿರೋದ್ರಿಂದ ಬೇರೆ ಬೇರೆ ಥರ ಚೇಂಜ್ ಮಾಡಿಬಿಟ್ಟಿದ್ದಾರೆ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ತೇರ ಹತ್ರ ಎಲ್ಲ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನಮ್ಮ ಅಣ್ಣವ್ರು ಅಲ್ಲೇ ಅಂಗಡಿ ಹಾಕಿದ್ರು, ಸ್ವೀಟ್ ಅಂಗಡಿ ಎಲ್ಲ ನೋಡಿಕೊಂಡು ಬಂದ್ವಿ. ಇವಾಗ ನೀವೇನು ನೋಡ್ತಿದ್ದೀರಾ, ಒಂದು ಕಾಲದಲ್ಲಿ ಅದು ನಮ್ಮ ಗದ್ದೆ ನಮ್ಮ ತೋಟ ಆಗಿತ್ತು, ಬಟ್ ಇವಾಗಲ್ಲ. ಎಷ್ಟೋ ಎಕರೆ ಜಮೀನೆಲ್ಲ ಬರೀ 5,000 10,000 ರೂಪಾಯಿಗೆಲ್ಲ ಅವಾಗೇನು ಇದರಲ್ಲಿ ಮಾರ್ಬಿಟ್ಟು ಸೊ ಇವಾಗ ಬೇರೆ ಕಡೆ ಹೋಗಿ ಸೆಟಲ್ ಆಗಿದ್ದೀವಿ. ನಮ್ದು ಅಲ್ದಿರೋದು ನಮ್ಮದು ಅಂತ ಹೇಳೋಕ್ಕಾಗಲ್ಲ, ಆದರೆ ಒಂದು ನೆನಪು ಅಷ್ಟೇ ಇದು ನಮ್ದು ಆಗಿತ್ತು ಅಂತ. ಕೆರಗೋಡಿಗೆ ಹೋದರೆ ಪ್ರತಿಯೊಬ್ಬರೂ ನಮ್ಮ ತಂದೆಗಳು ಇದರಲ್ಲ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ಏನೋ ಒಂಥರ ನಮಗೆ ಖುಷಿ ಅನಿಸುತ್ತೆ. ಸೊ ಒಳ್ಳೇದು ಹೇಳಿದಾಗ ಅದೇ ಥರ ಒಂಥರ ಖುಷಿ ಅನಿಸುತ್ತೆ. ಸೊ ಅದೆಲ್ಲ ನೋಡಿಕೊಂಡು ಅಂಗಡಿ ಹತ್ರ ಸ್ವಲ್ಪ ಕೂತ್ಕೊಂಡ್ವಿ. ನಮ್ಮ ಅಣ್ಣಾರು ಬರೋದು ಲೇಟ್ ಆಗುತ್ತೆ ಅಂದರು. ಅಷ್ಟರೊಳಗೆ ಮಠದ ಹತ್ರಕ್ಕೆ ಹೋಗೋಣ ಅಂದ್ಬಿಟ್ಟು ರಂಗಾಪುರಕ್ಕೆ ಬಂದ್ವಿ. ರಂಗಾಪುರದ ಮಠ ನೋಡಿದ ತಕ್ಷಣ ನನಗೆ ಸ್ವರ್ಗ ಅನ್ನಿಸ್ಬಿಡ್ತು. ಇವತ್ತು ಶಂಕರೇಶ್ವರ ಸ್ವಾಮಿ ದರ್ಶನವೂ ಅಷ್ಟೇ, ಹತ್ತಿ ಎಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿದರು ಶಂಕರೇಶ್ವರ ಸ್ವಾಮಿನ. ಅದು ನೋಡಿದಾಗ್ಲೇ ನನಗೆ ಒಂಥರ ಏನು ಹೇಳ್ತಾರೆ, ಸ್ವರ್ಗನೇ ಅದು, ಬೇರೆ ಎಲ್ಲ. ಆ ಸ್ವರ್ಗ ಅನ್ನೋವಷ್ಟು ಫೀಲು ಇವತ್ತು ನನಗೆ ಮಠದ ಹತ್ರ ಬಂದು ನೋಡಿದಾಗ್ಲೂ ಕೂಡ ಅದೇ ಥರ. ನಾನು 2 ವರ್ಷದ ಹಿಂದೆ ಬಂದಿದ್ದು. ಸೊ ಆವಾಗ ಈ ಥರ ಎಲ್ಲ ಏನೂ ಇರಲಿಲ್ಲ, ಫುಲ್ ಎಲ್ಲ ಖಾಲಿ ಇತ್ತು. ಆದರೆ ಇವಾಗ ಫುಲ್ಲು ಮರ ಗಿಡಗಳು, ಶೋ ಗಿಡಗಳು ಪ್ರತಿಯೊಂದು ಹಾಕಿದ್ದಾರೆ. ಎಲ್ಲಿ ನೋಡಿದ್ರೂ ಬರೀ ಹಸಿರು. ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ ನೋಡಿ. ತುಂಬ ದಿನ ಆದಮೇಲೆ ಈ ಥರ ನಮ್ಮ ಊರುಗಳಿಗೆ ಹೋದಾಗ ಹಿಂಗೆಲ್ಲ ಚೇಂಜಸ್ ಆಗಿರೋದು ನೋಡಿಬಿಟ್ರೆ ಎಲ್ಲದನ್ನು ಮಿಸ್ ಮಾಡ್ಕೋತಾ ಇದ್ದೀವಲ್ಲ. ಎಲ್ಲರೂ ಇದ್ದೂ ಒಂಟಿಯಾಗಿ ಬದುಕೋ ಅಂಥ ಒಂದು ಟೈಮ್ ಇದೆಯಲ್ಲ ಅನ್ನೋವಷ್ಟು ಬೇಜಾರಾಗ್ಬಿಡುತ್ತೆ. ಎಷ್ಟು ದಿನ ಬದುಕಿರ್ತೀವೋ ಗೊತ್ತಿಲ್ಲ, ಬದುಕಿರೋವಷ್ಟು ದಿನ ನಮ್ಮವ್ರ ಜೊತೆಲಿ ಬದುಕಿರಬೇಕು ಅಂತ ಅನಿಸುತ್ತೆ. ಕೆಲವೊಂದೊಂದು ಸಿಚುವೇಶನ್ಗಳು ಬಂದಾಗ ಯಾರೂ ಬೇಡಪ್ಪ, ನಾವು ಒಂಟಿಯಾಗಿರೋದೇ ಬೆಸ್ಟ್ ಅನಿಸ್ಬಿಡುತ್ತೆ. ಬಟ್ ಇಂಥವೆಲ್ಲ ನೋಡಿದಾಗ ಅನಿಸುತ್ತೆ ಹೌದಲ್ವ, ನಮ್ಮೂರು, ನಮ್ಮ ವಾತಾವರಣ, ನಮ್ಮ ಸಂಬಂಧಗಳು, ಈ ಥರ ಒಂದೊಂದು ಫೀಲ್ ಬರುತ್ತೆ. ಕೆಲವೊಂದೊಂದು ಸಂದರ್ಭದಲ್ಲಿ ಯಾವ ಫೀಲು ಬರಲ್ಲ. ಇದೆಲ್ಲ ಅಜ್ಜಪ್ಪರು ಗದ್ಗೆಗಳು, ಅಂದರೆ ಜೀವಂತವಾಗಿ ಅವರು ಏನು ಹೇಳ್ತಾರೆ, ಸಮಾಧಿ ಆಗೋದು ಅಂದರೆ ನಿಮ್ಗೆ ಅರ್ಥ ಆಗ್ಬೋದು ಅನ್ಕೋತೀನಿ. ಕೆಲವೊಬ್ಬೊಬ್ಬರು ಐಕ್ಯ ಆಗೋದು ಅಂತ ಅಂತಾರೆ. ಸೊ ನಂಗೆ ಅದು ಪೂರ್ತಿಯಾಗಿ ಗೊತ್ತಿಲ್ಲ. ಆ ಥರ ಆಗಿರೋದನ್ನ ಒಂದೊಂದು ಗದ್ಗೆ ಮಾಡಿಟ್ಟಿರೋದು. ಇಲ್ಲಿ ಇಟ್ಟಿರುವಂಥ ಎಲ್ಲ ಗದ್ಗೆಗಳನ್ನು ಕೂಡ ಜೀವಂತವಾಗಿ ಅವರು ಒಳಗಡೆ ಹೋಗಿ ಇವಾಗೇನು ನಾವು ರಾಘವೇಂದ್ರ ಸ್ವಾಮಿಗಳು ನೋಡ್ತೀವಿ ರಾಯರನ್ನು, ಅದೇ ಥರ ಒಂದು ಜೀವಂತವಾಗಿ ಅವರು ಇದ್ದಂಗೆ ಅವರು ಗುಂಡಿ ಎಲ್ಲ ತೆಗೆಸ್ಕೊಂಡು ಅದಕ್ಕೆ ಅದರದ್ದೇ ಆದಂಥ ಏನೋ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದರೊಳಗಡೆ ಹೋಗಿ ಅವರು ನೆಲೆಸಿರೋ ಅಂಥದ್ದು. ಎಲ್ಲರದ್ದು ಕೂಡ ಒಂದೊಂದು ಗದ್ಗೆ ಇದೆ. ನಾನು ಇವಾಗ ಲಾಸ್ಟಲ್ಲಿ ತೋರಿಸಿದ್ದು 6ನೇ ಸ್ವಾಮಿಗಳ ಗದ್ಗೆ. ಸೊ ಒಂದೊಂದು ಎಲ್ಲ ಬಾಕ್ಲಾಕಿತ್ತು, ಕೆಲವೊಂದೊಂದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇದು 2ನೇದು, 3ನೇದು ಮತ್ತು 4ನೇ ಸ್ವಾಮಿಗಳದ್ದು. ಸೊ ಈ ಎಲ್ಲದನ್ನು ಇವಾಗ ಬೆಳ್ಳಿಯಲ್ಲಿ ಮಾಡಿರೋದ್ರಿಂದ ಮೊದಲು ಒಳಗಡೆ ಹೋಗಿ ನೋಡ್ಬೋದಿತ್ತು, ಪ್ರದಕ್ಷಿಣೆ ಎಲ್ಲ ಹಾಕ್ಬೋದಿತ್ತು. ಬಟ್ ಇವಾಗ ಎಲ್ಲ ಬೆಳ್ಳಿದು ಮಾಡಿರೋದ್ರಿಂದ ಒಳಗಡೆ ಯಾರನ್ನೂ ಬಿಡಲ್ಲ. ಹಾಗಾಗಿ ಆಚೆ ಕಡೆಯಿಂದನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇದು ಭಜನಾ ಮಂದಿರ, ತುಂಬ ಚೆನ್ನಾಗಿದೆ. ಇದನ್ನು ಮಾಡಿಸಿ ತುಂಬ ವರ್ಷ ಆಯಿತು. ನಾನು ತುಂಬ ಸಲ ಇದನ್ನು ತೋರಿಸಿದ್ದೀನಿ. ನಾನು ಊರಿಗೆ ಹೋದಾಗೆಲ್ಲ ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ನೋಡಿರ್ತೀರ. ಎಲ್ಲ ಗದ್ಗೆಗಳನ್ನ ದರ್ಶನ ಮಾಡಿಕೊಂಡು ಫೈನಲಾಗಿ ಒಂದು ಆಚೆ ಬಂದು ಎಲ್ಲ ಗದ್ಗೆಗಳ ಹತ್ರನೂ ಕರ್ಪೂರ ಹಚ್ಚಿದೆ. ಲಾಸ್ಟಲ್ಲಿ ಮಿಕ್ಕಿರುತ್ತಲ್ಲ ಆ ಕರ್ಪೂರನೆಲ್ಲ ಒಂದು ಹತ್ರ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಮತ್ತು ಅಲ್ಲಿಂದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೇ ಪಕ್ಕದಲ್ಲೇ ಇರೋದು.
ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ಅಷ್ಟೇ ಮೊದಲು ಬರೀ ವಿಗ್ರಹ ಇತ್ತು, ಬಟ್ ಕಲ್ಲಿನ ಮೂರ್ತಿ ಇತ್ತು. ಇವಾಗ ಎಲ್ಲದಕ್ಕೂ ಬೆಳ್ಳಿ ಮಾಡಿಸಿದ್ದಾರೆ. ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ನನಗೆ ಆಶ್ಚರ್ಯನೇ ಆಗೋಯ್ತು, ಈ ಲೆವೆಲಿಗೆ ಚೇಂಜ್ ಆಗೈತಾ ಅಂತ. ಅದಾದಮೇಲೆ ಉರ್ಗದ್ಗೆ ಹತ್ರ ಬಂದ್ವಿ. ಅಜ್ಜಪ್ಪ ಅವ್ರು ಇರಲಿಲ್ಲ, ಫಸ್ಟಿಗೆ ದರ್ಶನ ಆಗಿತ್ತಲ್ಲ, ಹಾಗಾಗಿ ನಾವು ಅಲ್ಲೇ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟದ ಹಾಲ್ ಕಡೆ ಹೊರಟ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು. ಬೆಳಗ್ಗೆ ನಾವು ಇಡ್ಲಿ ತಿನ್ಕೊಂಡು ಹೊರಟಿದ್ದು, ಮಧ್ಯಾಹ್ನನೂ ಏನೂ ತಿಂದಿರಲಿಲ್ಲ. ನಾವು ಸಂಜೆ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. 6 ಗಂಟೆ 6:30 ಆಗಿತ್ತು ನಾವು ಮಠದ ಹತ್ರ ಹೋದಾಗ. ಇವತ್ತು ಮಠದಲ್ಲಿ ಊಟಕ್ಕೆ ಮಾಲ್ದಿ, ಪಾಯಸ, ಅನ್ನ, ಸಾಂಬಾರು, ಮಜ್ಜಿಗೆ ಎಲ್ಲ ಇತ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗೋಣ ಬೆಂಗಳೂರಿಗೆ ವಾಪಸ್ಸು ಅಂತ ಹೊರಟ್ವಿ. ಆದರೆ ನಮ್ಮ ಅಣ್ಣವ್ರು ಬರಲೇ ಇಲ್ಲ. ಹಾಗಾಗಿ ನೋಡೋಣ ಇವತ್ತೊಂದು ದಿನ ಉಳ್ಕೊಂಬಿಡೋಣ, ತೆಪ್ಪ ಮಾಡೋದೆಲ್ಲ ನೋಡೋಣ ಅಂದ್ಬಿಟ್ಟು ಉಳ್ಕೊಂಡ್ವಿ. ಸೊ ನೈಟ್ ಒಂದು 12 ಗಂಟೆ ಆಗಿತ್ತು. ಸ್ವಲ್ಪ ಹೊತ್ತು ನಮ್ಮ ಅಣ್ಣರ ಅಂಗಡಿಲಿದ್ದು, ಅದಾದಮೇಲೆ ತೆಪ್ಪ ನೋಡೋಣ ಅಂದ್ಬಿಟ್ಟು ತೆಪ್ಪೋತ್ಸವದ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು, ಅಷ್ಟು ಕ್ಲಿಯರಾಗಿ ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಅಂದರೆ ತುಂಬ ಜನ ಇದ್ದರು. ಹಾಗೂ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಜ್ಜಪ್ಪರಿದ್ದಾರೆ, ಹಾಗೆ ಶಂಕರೇಶ್ವರ ಸ್ವಾಮಿ, ಪಾರ್ವತಮ್ಮನವರು ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ತೆಪ್ಪ ಆಡಿಸ್ತಿರೋದು. ಕಲ್ಯಾಣಿ ಇದೆ ಅಲ್ಲಿ. ಈ ಕಲ್ಯಾಣಿಲಿ ನಮ್ಮ ತಂದೆಯವರು ಅವಾಗ ಅಲ್ಲೇ ಇದ್ದಂಥ ಟೈಮಲ್ಲಿ ಕಲ್ಯಾಣಿ ಒಳಗೆ ಹೋಗಿ ಈಜಾಡೋದು. ಸೊ ಅದು ಕೆಳಗಡೆವರೆಗೂ ಹೋಗ್ಬಿಟ್ಟು ಕಾಯನ್ನು ಎತ್ಕೊಂಡು ಬರೋದು, ಯಾರು ಫಸ್ಟು ಈಜಾಡಿ ಆ ಕಾಯನ್ನು ತೊಗೊಬರ್ತಾರೆ ಅನ್ನೋ ಥರ ಅದೆಲ್ಲ ಸ್ಟೋರಿ ಹೇಳ್ತಾಯಿತ್ತು ನಮ್ಮ ಅಪ್ಪ. ಅದೆಲ್ಲ ನೆನಪಾಗ್ತಾಯಿತ್ತು ನನಗೆ. ಪ್ರತಿ ಸಲನೂ ನಾನು ಜಾತ್ರೆಗೆ ಹೋಗ್ಬೇಕಾದ್ರೆ ಅಥವಾ ಜಾತ್ರೆ ಇದ್ದಾಗ, ನಮ್ಮ ತಂದೆ ಬದುಕಿದ್ದಾಗ ನಮ್ಮ ಅಪ್ಪ ಕಾಯ್ಕೊಂಡಿರ್ತಿತ್ತು ನಾನು ಬರ್ತೀನಿ ಅಂತ. ಆದರೆ ಈ ಸಲ ಇಲ್ಲ. ಬೇಜಾರಾಗುತ್ತೆ ಒಂದೊಂದು ಸಲ. ನಾನು ಕೆಲವೊಂದೊಂದು ಜಾಗಕ್ಕೆ ಅದಕ್ಕೋಸ್ಕರನೇ ಇಷ್ಟಪಡಲ್ಲ. ತಂದೆ ತಾಯಿದಿರಾಗಿರಲಿ, ನಮಗೆ ಏನೇ ಮಾಡಲಿ, ಏನು ಮಾಡ್ದಲೇ ಇರಲಿ, ಆದರೆ ಅವರು ತಂದೆ ತಾಯಿನೇ. ನಮಗೆ ಒಂದು ಅಡವು, ಆಸ್ತಿ, ಐಶ್ವರ್ಯ, ಹಣ ಕಾಸು ಎಲ್ಲ ಕೊಟ್ರೇ ತಂದೆ ತಾಯಿಗಳು ಅಂತಲ್ಲ. ಕೆಲವೊಬ್ಬೊಬ್ರಿಗೆ ಅದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಕೆಲವೊಬ್ಬೊಬ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಅವ್ರ ತಂದೆ ತಾಯಿಗಳು ಚೆನ್ನಾಗಿ ಅಡವು ಆಸ್ತಿ ಮಾಡಿಟ್ಟಿದ್ರೆ ಅವ್ರುಗಳು ಚೆನ್ನಾಗಿರ್ತಿದ್ರು, ಆವಾಗ ಅವ್ರು ನಮಗೆ ಮಾಡಿಟ್ಟಿರ್ತಿದ್ರು. ಬಟ್ ಅವರೇ ಬಡತನದಿಂದ ಬಂದರು ಅಂತಂದರೆ ಇರೋದು 50-60 ವರ್ಷ ಆಯಸ್ಸಲ್ಲಿ ಅವರು ಆ ಬಡತನನೆಲ್ಲ ದಾಟಿ ನಮ್ಮನ್ನೆಲ್ಲ ಸಾಕಿ ಬೆಳೆಸಿ ಓದಿಸಿ ನಮ್ಮನ್ನೊಂದು ಸೇಫ್ಟಿಯಾಗಿ ನಿಲ್ಲಿಸೋವರೆಗೂ ಅವ್ರು ಕಷ್ಟಪಡೋಷ್ಟರೊಳಗೆ ಅವರು ಅಷ್ಟು ದೊಡ್ಡ ಶ್ರೀಮಂತರಾಗಕ್ಕೆ ಸಾಧ್ಯ ಇಲ್ಲ. ಬಟ್ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು. ಆದ್ರೂ ಅವ್ರು ಶಕ್ತಿ ಮೀರಿ ಪ್ರಯತ್ನ ಮಾಡಿರ್ತಾರೆ, ನಮ್ಮನ್ನು ಬೆಳೆಸಬೇಕು, ಸಾಕಬೇಕು, ಒಂದು ಪ್ರಪಂಚದ ಎದುರುಗಡೆ ಒಂದು ಲೆವೆಲ್ಲಾಗಿ ಬದುಕಬೇಕು ನಮ್ಮ ಮಕ್ಕಳು ಅನ್ನೋ ಥರ ಮಾಡ್ತಾರೆ. ಬಟ್ಟು ಸಾಧ್ಯ ಆಗೋವಷ್ಟು ಮಾಡಿರ್ತಾರೆ ಅಷ್ಟೇ. ಆದರೆ ಇವಾಗ ನಾವು ದುಡಿತಿದ್ದೀವಲ್ಲ, ನಮಗೆ ಅದ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಝೀರೋ ಬ್ಯಾಕ್ಗ್ರೌಂಡಿಂದ ಯಾರೆಲ್ಲ ಬಂದಿರ್ತೀವಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಏನು ಅಂತಂದರೆ ಆ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಯಾವುದೇ ಕಾರಣಕ್ಕೂ ಹಿಂದೆ ಹಿರಿಯರೆಲ್ಲ ಮಾಡಿಟ್ಟಿದ್ರೆ ಮಾತ್ರ ನಾವು ಗಟ್ಟಿಯಾಗಿ ಚೆನ್ನಾಗಿ ನಮಗೆ ಲೈಫ್ ಲೀಡ್ ಮಾಡೋಕ್ಕಾಗೋದು. ಎಲ್ಲೋ ಒಬ್ಬೊಬ್ಬರು ಬದುಕ್ತಾರೆ, ಇಲ್ಲ ಅಂತೇಳಲ್ಲ, ಕಷ್ಟಪಟ್ಟು ದುಡಿದು ಮಾಡ್ಕೋತಾರೆ, ಅವರಿಗೆ ಯಶಸ್ಸು ಸಿಗುತ್ತೆ. ಬಟ್ ಮಂತ್ಲಿ ಸ್ಯಾಲ್ರಿ ಇಟ್ಕೊಂಡು ಪೂರ್ತಿ ಮಿಡಲ್ ಕ್ಲಾಸ್ ಲೈಫ್ನ ಲೀಡ್ ಮಾಡಿಕೊಂಡು ಝೀರೋ ಬ್ಯಾಕ್ಗ್ರೌಂಡಲ್ಲಿ ನಾವು ರಿಚ್ಚಾಗಿ ಬದುಕ್ತೀವಿ ಅನ್ನೋದು ನನ್ನ ಪ್ರಕಾರ ಅದು ನಮ್ಮ ಕಲ್ಪನೆ, ಕನಸು ಅಷ್ಟೇ, ನನಸಾಗಲ್ಲ. ಸೊ ತೆಪ್ಪೋತ್ಸವ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಹಾಗೆ ಜಾತ್ರೆನ ಒಂದು ರೌಂಡ್ ಹಾಕ್ಕೊಂಡು ಸ್ವಲ್ಪ ವಿಡಿಯೋಗಳು, ಫೋಟೋಸ್ ಎಲ್ಲ ತಗೊಂಡು ಅಲ್ಲೇ ಓಡಾಡ್ತಾಯಿದ್ವಿ. ಇನ್ನೇನು ಮದ್ದುಗುಂಡು ಶುರುವಾಗುತ್ತೆ. ರಾತ್ರಿ ತೆಪ್ಪೋತ್ಸವ ಆದಮೇಲೆ ಶಂಕರೇಶ್ವರ ಸ್ವಾಮಿ ಉತ್ಸವ ನಡೆಯುತ್ತೆ, ಆವಾಗ ಮದ್ದುಗುಂಡು ಅಂತ ಹೊಡಿತಾರೆ. ಸೊ ನಾನು ಇದೇ ವಿಡಿಯೋದಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ವಿಡಿಯೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಉತ್ಸವಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ತೇರಿದೆ, ಅದು ಬಿಲ್ಪತ್ರೆ ವಾಹನ ಅಂತ. ಸೊ ಪ್ರತಿದಿನವೂ 9 ದಿನ ಜಾತ್ರೆ, ಅಂದರೆ ಜೋರು ನಡೆಯೋದೇ 3 ದಿನ ನಡೆಯುತ್ತೆ. ಬಟ್ 9 ದಿನ ಅದು ಜಾತ್ರೆ ಶುರುವಾಗೋದು. 9 ದಿನವೂ ಒಂದೊಂದು ಥರದ್ದು ತೇರು ರೀತಿಯಲ್ಲಿ, ಅಂದರೆ ತೇರು ಎಳಿತಾರೆ. ಸೊ ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ. ನಾವು ಅವಾಗೆಲ್ಲ ಅಲ್ಲಿ ಅಂಗಡಿ ಹಾಕುವಾಗೆಲ್ಲ ನೋಡ್ತಾಯಿದ್ವಿ. ಇವಾಗ ಎಲ್ಲ ಮಿಸ್ ಮಾಡ್ಕೊತೀನಿ. ಆದರೆ ಈ ಸಲ ಸ್ವಲ್ಪ ತೆಪ್ಪೋತ್ಸವ ನೋಡೋದು, ಇದೆಲ್ಲ ನೋಡೋದು ನನಗೆ ಖುಷಿ ಅನ್ನಿಸ್ತು. ಸ್ವಲ್ಪ ಜನ ಸೇರ್ತಾಯಿದ್ರು. ಆಲ್ರೆಡಿ 1:30 ಆಗಿತ್ತು ನೈಟು. ನಾನು ಹಾಗೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ವ್ಯಾಪಾರ ಮಾಡಿಕೊಟ್ಟೆ ಅಣ್ಣನ ಅಂಗಡಿಗೆ. ಖುಷಿ ಅನ್ನಿಸ್ತು, ಎಷ್ಟೋ ದಿನ ಆಗಿತ್ತು ಇದೆಲ್ಲ ಹಳೆ ಜೀವನನ ಮಿಸ್ ಮಾಡಿಕೊಂಡು. ಸ್ವಲ್ಪ ಹೊತ್ತಲ್ಲೇ ಉತ್ಸವನೂ ಕೂಡ ಹೊರಡ್ತು. ಅಜ್ಜಪ್ಪರು ಕೂಡ ಬಂದಿದ್ದರು. ಅವ್ರು ಬಂದ ತಕ್ಷಣವೇ ಉತ್ಸವ ಹೊರಡೋದು.
ಸೊ ಮಾರ್ನಿಂಗ್ ಟೈಮು ಅಷ್ಟೇ ಅವರು ಮುಂದೆಯಿಂದ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವಾಗ ಮಾತ್ರ ತೇರು ಹೋಗುತ್ತೆ, ಇಲ್ಲ ಅಂತಂದರೆ ಅದು ತೇರು ಮುಂದೆ ಹೋಗಲ್ಲ. ಸೊ ಅದು ನೋಡಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಿಕ್ಕಾಬಟ್ಟೆ ಖುಷಿ ಆಯಿತು. ಬೆಳಗ್ಗೆನೇ ಬಂದು ಸಂಜೆ ಹೊರಟೋಗ್ಬಿಟ್ಟಿದ್ರೆ ಇದೆಲ್ಲ ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ವೀಣಾನೂ ಕೂಡ ಸಿಕ್ಕಾಬಟ್ಟೆ ಖುಷಿ ಆದಳು, ತುಂಬ ಚೆನ್ನಾಗಿದೆ ಅಕ್ಕ ಜಾತ್ರೆ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತ. ನೋಡ್ತಾ ಇರ್ಬೋದು ಮದ್ದುಗುಂಡು ಆಲ್ರೆಡಿ ಶುರುವಾಯಿತು. ಉತ್ಸವ ಊರೊಳಗೆಲ್ಲ ಹೋಗಿ ಮತ್ತೆ ವಾಪಸ್ ಬರಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಈ ಥರ ಪಟಾಕಿ ಹಚ್ಬಿಟ್ಟು ಶುರು ಮಾಡ್ತಾರೆ. ಅದಾದಮೇಲೆ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ತೋರಿಸ್ತೀನಿ ಯಾವ ಥರ ಪಟಾಕಿ ಹೊಡಿತಾರೆ ಅಂತ. ಸ್ವಲ್ಪ ಈ ಸಲ ಜನ ಕಡಿಮೆನೇ, ಪ್ರತಿ ಸಲನೂ ಕಾಲಿಡೋಕ್ಕೆ ಜಾಗ ಇರ್ತಿರ್ಲಿಲ್ಲ. ನಾವು ಅವಾಗೆಲ್ಲ ನೋಡ್ಬೇಕಾದ್ರೆ ಅಷ್ಟು ಜನ ಇರ್ತಿದ್ರು. ಸೊ ನೋಡಿದ್ರಲ್ಲ, ಇಷ್ಟೇ, ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಸ್ವಲ್ಪ ಅಷ್ಟೇ ವಿಡಿಯೋ ಮಾಡಿಕೊಂಡೆ. ಇದಿಷ್ಟು ನನ್ನ ಈ ಒಂದು ವಾರದ ದಿನಚರಿ ಬ್ಲಾಗ್ ಆಗಿತ್ತು. ಹೇಗಿತ್ತು ನನ್ನ ಈ ವಿಡಿಯೋ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.